ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಚಿನ್ನ ಇದು ಕೇವಲ ಹಳದಿ ಲೋಹವಲ್ಲ, ಭಾರತೀಯರ ಪಾಲಿಗೆ ಇದು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ, ನಮ್ಮ ಭಾವನೆಗಳ ಬುನಾದೆ. ಆದ್ರೆ ಕಳೆದ ಕೆಲವು ತಿಂಗಳುಗಳಿಂದ ಚಿನ್ನದ ಓಟವನ್ನ ನೋಡಿದ್ರೆ ಎಂಥವರ ಎದೆಯಲ್ಲೂ ಕೂಡ ನಡಕ ಹುಟ್ಟಿಸುವಂತಿದೆ. 2025ರ ಇಡೀ ವರ್ಷ ಅಬ್ಬರಿಸಿ 2026ರ ಜನವರಿಯಲ್ಲಿ ಬರೋಬ್ಬರಿ 1,80,000 ಗಡಿ ದಾಟಿ ಇತಿಹಾಸ ಪುಟ ಸೇರಿದ್ದ ಬಂಗಾರ ಈಗ ಏಕಾಏಕಿ ತಲೆ ಕೆಳಗಾಗಿ ಬಿದ್ದಿದೆ. ಯಾರು ಊಹಿಸದ ರೀತಿಯಲ್ಲಿ ತನ್ನ ಗರಿಷ್ಠ ಬೆಲೆಯಿಂದ ಬರೋಬ್ಬರಿ 24,500 ರೂಪಾಯಿಗಳಷ್ಟು ಅಂದ್ರೆ 13.5% ಭಾರಿ ಕುಸಿತ ಕಂಡಿದೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಜಾಗತಿಕ ರಾಜಕೀಯದ ಆಳದಲ್ಲಿ ನಡೀತಾ ಇರುವಂತಹ ಒಂದು ಮಹಾ ರಹಸ್ಯ. ಮಾರುಕಟ್ಟೆಯ ಪಂಡಿತರು ಹೇಳೋ ಪ್ರಕಾರ ಇದಕ್ಕೆಲ್ಲ ಕಾರಣ ಅಮೆರಿಕ ಮತ್ತು ರಷ್ಯಾ ನಡುವೆ ನಡೀತಾ ಇರೋ ಒಂದು ಸೀಕ್ರೆಟ್ ಆಪರೇಷನ್. ಹೌದು, ಬದ್ಧ ವೈರಿಗಳಾದಂತಹ ರಷ್ಯಾ ಮತ್ತು ಅಮೆರಿಕ ಕತ್ತಲ ಕೋಣೆಯಲ್ಲಿ ಕೈ ಜೋಡಿಸಿವೆ ಎನ್ನಲಾಗ್ತಾ ಇದ್ದು, ಈ ಸೀಕ್ರೆಟ್ ಡೀಲ್ ನ ಪರಿಣಾಮವಾಗಿ ಚಿನ್ನದ ಬೆಲೆ 1,00,000 ಕೆಳಗೆ ಕುಸಿಯಲಿದೆಯಂತೆ. ಹಾಗಾದ್ರೆ ಹೂಡಿಕೆದಾರರು ತಲೆ ಮೇಲೆ ಕೈ ಹೊತ್ತು ಕೂರುವ ಕಾಲ ಬಂತ, ಅಥವಾ ಆಭರಣ ಪ್ರಿಯರಿಗೆ ಇದು ಸುಗ್ಗಿ ಕಾಲನ? ಈ ದಿಢೀರ್ ಪತನದ ಹಿಂದಿನ ಅಸಲಿ ಸತ್ಯವನ್ನ ಎಳಿಯಾಗಿ ಬಿಚ್ಚಿಡ್ತೀವಿ. ಇದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಬದ್ಧ ವೈರಿಗಳು ಒಂದಾಗ್ತಾ ಇರೋದ್ರಿಂದ ಚಿನ್ನದ ಮೇಲೆ ಏನೆಲ್ಲ ಪರಿಣಾಮ ಬೀರಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಚಿನ್ನದ ಬೆಲೆ 1,00,000ಕ್ಕಿಂತ ಕಡಿಮೆ ಆಗ್ಬೇಕಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಚಿನ್ನದ ಬೆಲೆ ಇನ್ನೂ ಎಷ್ಟು ಕಡಿಮೆ ಆಗ್ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಇಂದಿನ ಮಾರುಕಟ್ಟೆಯ ಸ್ಥಿತಿಗತಿಯನ್ನ ನೋಡೋಣ. ಇವತ್ತು ಬೆಂಗಳೂರಲ್ಲಿ 24 ಕ್ಯಾರೆಟ್ ಅಂದ್ರೆ ಶುದ್ಧ ಚಿನ್ನ 10 ಗ್ರಾಂ ಚಿನ್ನದ ಬೆಲೆ 1,54,000 ಆಸುಪಾಸಿನಲ್ಲಿದೆ. ಇನ್ನು ಆಭರಣ ಚಿನ್ನ ಅಂದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ ಸರಿಸುಮಾರು 1,41,000ರಷ್ಟಿದೆ. ಕಳೆದ 10 ದಿನಗಳ ಕುಸಿತದ ಲೆಕ್ಕಾಚಾರವನ್ನ ನೋಡಿದ್ರೆ ನಿಜಕ್ಕೂ ಕೂಡ ನೀವು ಶಾಕ್ ಆಗ್ತೀರಾ. ಚಿನ್ನದ ಬೆಲೆ ಸತತವಾಗಿ ಇಳಿಮುಖವನ್ನ ಕಂಡಿದೆ. ಫೆಬ್ರವರಿ ತಿಂಗಳ ಆರಂಭದಲ್ಲಿ ಅಂದ್ರೆ ಫೆಬ್ರವರಿ 1ರಂದು ಚಿನ್ನದ ಬೆಲೆ ಇನ್ನೂ ಕೂಡ 1.60 ಲಕ್ಷದ ಮೇಲಿತ್ತು. ಕಳೆದ 10 ದಿನದಲ್ಲಿ ಅಂದ್ರೆ ಫೆಬ್ರವರಿ 8ರಿಂದ 18ರವರೆಗೆ ಚಿನ್ನದ ಬೆಲೆಯಲ್ಲಿ ಸುಮಾರು 4,000ದಿಂದ 5,000ದಷ್ಟು ಇಳಿಕೆಯಾಗಿದೆ. ಜನವರಿ ತಿಂಗಳ ಗರಿಷ್ಠ ಬೆಲೆಗೆ ಅಂದ್ರೆ 1,80,000ಕ್ಕೆ ಹೋಲಿಸಿದರೆ ಇಲ್ಲಿಯವರೆಗೆ ಒಟ್ಟು 25,000ಕ್ಕೂ ಹೆಚ್ಚು ಕುಸಿತ ಕಂಡಿದೆ. ಇದು ಸಣ್ಣ ಪುಟ್ಟ ಕರೆಕ್ಷನ್ ಅಲ್ವೇ ಅಲ್ಲ, ಇದೊಂದು ಭಾರಿ ಕುಸಿತ. ಮಾರ್ಕೆಟ್ ಭಾಷೆಯಲ್ಲಿ ಹೇಳೋದಾದ್ರೆ ಬೇರ್ ಮಾರ್ಕೆಟ್ ಶುರುವಾದ ಹಾಗಿದೆ. ಹಾಗಾದ್ರೆ ಏಕಾಏಕಿ ಚಿನ್ನ ಯಾಕೆ ಬೀಳ್ತಾ ಇದೆ? ಇದಕ್ಕೆ ಬರೀ ಮಾರ್ಕೆಟ್ ಕಾರಣವಲ್ಲ, ಇದರ ಹಿಂದೆ ದೊಡ್ಡ ಜಿಯೋ ಪಾಲಿಟಿಕ್ಸ್ ಇದೆ. ಅದೇ ಅಮೆರಿಕ ಮತ್ತು ರಷ್ಯಾ ನಡುವಿನ ರಹಸ್ಯ ಒಪ್ಪಂದ. ವರದಿಗಳ ಪ್ರಕಾರ ರಷ್ಯಾ ಮತ್ತು ಅಮೆರಿಕದ ನಡುವೆ ಒಂದು ಮಹತ್ವದ ಮಾತುಕತೆ ನಡೆದಿದೆ ಎನ್ನಲಾಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಳೆದ 2ರಿಂದ 3 ವರ್ಷಗಳಿಂದ ರಷ್ಯಾ ಡಾಲರ್ ಅನ್ನ ಬಿಟ್ಟು ಚಿನ್ನದ ಮೇಲೆ ಹೆಚ್ಚು ಹೂಡಿಕೆಯನ್ನ ಮಾಡಿತ್ತು. ಇದನ್ನ ಡಿ ಡಾಲರೈಸೇಷನ್ ಅಂತ ಕರೆಯಲಾಗ್ತಾ ಇತ್ತು. ಇದರಿಂದ ಡಾಲರ್ ಬೇಕಾಗಿತ್ತು, ಚಿನ್ನದ ರೇಟ್ ರಾಕೆಟ್ ವೇಗದಲ್ಲಿ ಏರಿತ್ತು. ಆದ್ರೆ ಈಗ ಬರ್ತಾ ಇರೋ ಸುದ್ದಿ ಏನ್ ಗೊತ್ತಾ? ರಷ್ಯಾ ಮತ್ತೆ ಡಾಲರ್ ಕಡೆಗೆ ಮುಖ ಮಾಡ್ತಾ ಇದೆಯಾ? ಹೌದು, ರಷ್ಯಾ ತನ್ನ ತೈಲ ಮತ್ತು ಗ್ಯಾಸ್ ವ್ಯವಹಾರಕ್ಕೆ ಮತ್ತೆ ಡಾಲರ್ ಅಥವಾ ಪಶ್ಚಿಮಾತ್ಯ ಪೇಮೆಂಟ್ ವ್ಯವಸ್ಥೆಯನ್ನ ಬಳಸಲು ಒಪ್ಪಿಗೆ ನೀಡಿದೆ ಎನ್ನಲಾಗ್ತಾ ಇದೆ. ಇನ್ನು ಎರಡನೆಯದಾಗಿ ಯುದ್ಧ ನಿಲ್ಲುವಂತಹ ಸೂಚನೆ. ಉಕ್ರೇನ್ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇವೆ. ಯುದ್ಧ ನಿಂತ್ರೆ ಜನರಿಗೆ ಭಯ ಹೋಗುತ್ತೆ, ಭಯ ಹೋದ್ರೆ ಜನ ಚಿನ್ನ ಮಾರಿ ಷೇರು ಮಾರ್ಕೆಟ್ಗೆ ಬರ್ತಾರೆ. ಇನ್ನು ಮೂರನೇದು ಡಾಲರ್ ಬಲವರ್ತೆ. ಯಾವಾಗ ರಷ್ಯಾ ಮತ್ತು ಅಮೆರಿಕ ಒಂದಾಗುವ ಸೂಚನೆ ಸಿಕ್ತು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಒಂದು ಸೂತ್ರವನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಯಾವಾಗೆಲ್ಲ ಡಾಲರ್ ಸ್ಟ್ರಾಂಗ್ ಆಗುತ್ತೋ ಆಗ ಚಿನ್ನ ವೀಕ್ ಆಗುತ್ತೆ, ಯಾವಾಗ ಚಿನ್ನ ಸ್ಟ್ರಾಂಗ್ ಆಗುತ್ತೋ ಆಗ ಡಾಲರ್ ವೀಕ್ ಆಗುತ್ತೆ. ಈಗ ಆಗ್ತಾ ಇರೋದು ಕೂಡ ಅದೇನೆ. ಇನ್ನು ಈ ಸೀಕ್ರೆಟ್ ಡೀಲ್ ಸುದ್ದಿಯಿಂದಾಗಿ ಜಾಗತಿಕ ಹೂಡಿಕೆದಾರರು ತಮ್ಮಲ್ಲಿದ್ದಂತಹ ಟನ್ ಗಟ್ಟಲೆ ಚಿನ್ನವನ್ನ ಮಾರಿ ಮತ್ತೆ ಡಾಲರ್ ಮೇಲೆ ಹೂಡಿಕೆ ಮಾಡಲು ಶುರು ಮಾಡಿದ್ದಾರೆ. ಇದೇ ಕಾರಣಕ್ಕೆ ಕಳೆದ 15 ದಿನಗಳಿಂದ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಈಗ ಎಲ್ಲರ ಮನಸ್ಸಲ್ಲೂ ಇರೋದು ಒಂದೇ ಪ್ರಶ್ನೆ, ಈ ಕುಸಿತ ಎಲ್ಲಿಗೆ ಬಂದು ನಿಲ್ಲುತ್ತೆ? 1,00,000 ಕೆಳಗೆ ಬರುತ್ತಾ? ತಕ್ಷಣಕ್ಕೆ 1,00,000 ಕೆಳಗೆ ಕಷ್ಟ. ಚಿನ್ನ 1,00,000 ಕೆಳಗೆ ಹೋಗ್ಬೇಕಂದ್ರೆ ಇನ್ನೂ ಭಾರಿ ಪ್ರಮಾಣದಲ್ಲಿ ಆರ್ಥಿಕ ಬದಲಾವಣೆ ಆಗ್ಬೇಕು. ಸದ್ಯಕ್ಕೆ 1,45,000ರಿಂದ 1,48,000 ಹತ್ತಿರ ಬಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಆದ್ರೆ 1,30,000 ಸಾಧ್ಯತೆ ಇದೆಯಾ? ಇದೇ ರೀತಿ ಅಮೆರಿಕ ರಷ್ಯಾ ದೋಸ್ತಿ ಮುಂದುವರೆದ್ರೆ 2026ರ ಮಧ್ಯಭಾಗದಲ್ಲಿ ಚಿನ್ನ 1,30,000ಕ್ಕೆ ಇಳಿಯುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಅಂತ ಕೆಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂದಾಜಿಸಿವೆ. ಇನ್ನು ದಿಢೀರ್ ಏರಿಕೆ ಆಗುತ್ತಾ? ಸದ್ಯದ ಮಟ್ಟಿಗೆ ದಿಢೀರ್ ಏರಿಕೆ ಆಗುವುದು ಡೌಟ್. ಯಾಕಂದ್ರೆ ಹೂಡಿಕೆದಾರರ ಸೆಂಟಿಮೆಂಟ್ ಈಗ ನೆಗೆಟಿವ್ ಆಗಿದೆ. ಸೊ ಸದ್ಯಕ್ಕೆ ಉತ್ತರ 1,00,000 ಕೆಳಗೆ ಬರೋದು ಕಷ್ಟ, ಆದ್ರೆ 1,40,000 ಜಾರಬಹುದು. ಹಾಗಾದ್ರೆ ಜನಸಾಮಾನ್ಯರು ಏನ್ ಮಾಡ್ಬೇಕು? ಮನೆಯಲ್ಲಿ ಮದುವೆ ಇದೆ, ಈಗಲೇ ತಗೊಳ್ಳೋದಾ ಅಥವಾ ಇನ್ನಷ್ಟು ಕಮ್ಮಿ ಆಗುತ್ತಾ ಅಂತ ಕಾಯೋದಾ? ನಿಮ್ಗೆ ಒಂದ್ ಸ್ವಲ್ಪ ಸಲಹೆನ ಕೊಡ್ತೀನಿ ಕೇಳಿ. ಮಾರ್ಕೆಟ್ ಭಾಷೆಯಲ್ಲಿ ಒಂದು ಮಾತಿದೆ, ಬೀಳುತ್ತಿರುವಂತಹ ಕತ್ತಿಯನ್ನ ಹಿಡಿಯೋದಕ್ಕೆ ಹೋಗ್ಬೇಡಿ. ಅಂದ್ರೆ ಬೆಲೆ ದಿನೇ ದಿನೇ ಬೀಳ್ತಾ ಇರುವಾಗ ಇವತ್ತೇ ಕಮ್ಮಿ ಇದೆ ಅಂತ ಆತುರಪಟ್ಟು ಒಮ್ಮಿಗೆ ಎಲ್ಲಾ ಹಣವನ್ನ ಹಾಕಿ ಚಿನ್ನವನ್ನ ತಗೋಬೇಡಿ. SIP ಮಾದರಿಯನ್ನ ಅನುಸರಿಸಿ. ನಿಮ್ಗೆ ಚಿನ್ನ ಬೇಕೇ ಬೇಕು ಅಂತಂದ್ರೆ ಸ್ವಲ್ಪವೇ ಕೊಳ್ಳಿ. ಉದಾಹರಣೆಗೆ ನಿಮ್ ಹತ್ರ 1,00,000 ರೂಪಾಯಿ ಇದ್ರೆ ಇವತ್ತು 20,000ದ ಚಿನ್ನವನ್ನ ತಗೊಳ್ಳಿ. ಮುಂದಿನ ವಾರ ರೇಟ್ ಇನ್ನಷ್ಟು ಬಿದ್ರೆ ಆಗ ಇನ್ನೊಂದು 20,000ದ ಚಿನ್ನವನ್ನ ತಗೊಳ್ಳಿ. ಇದನ್ನ ಸ್ಟೇಜರ್ಡ್ ಬೈಯಿಂಗ್ ಅಂತ ಕರೀತಾರೆ. ಇನ್ನು ಮದುವೆ ಅಥವಾ ಶುಭಾರಂಭಗಳು ಹತ್ತಿರವಿದ್ರೆ 1,50,000
ಆಸುಪಾಸಿನಲ್ಲಿ ಅರ್ಧದಷ್ಟು ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಜಿಯೋ ಪೊಲಿಟಿಕ್ಸ್ ಯಾವಾಗ ಬೇಕಾದ್ರೂ ಕೂಡ ಬದಲಾಗಬಹುದು. ಇನ್ನು ನೀವು ಬರೀ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಕಾಯಬೇಕಾಗತ್ತೆ. ಬೆಲೆ ಸ್ಥಿರವಾಗಲಿ 1,45,000 ಲೆವೆಲ್ಗೆ ಬರುವವರೆಗೂ ವೆಯ್ಟ್ ಮಾಡೋದು ಬುದ್ಧಿವಂತಿಕೆ. ಇನ್ನು ಚಿನ್ನದ ಬೆಲೆ ಇಷ್ಟೊಂದು ಪಾತಾಳಕ್ಕೆ ಕುಸಿಯಲು ಕೇವಲ ಅದೊಂದೇ ಕಾರಣ ಅಲ್ಲ. ತೆರೆಮರೆಯಲ್ಲಿ ಇನ್ನೂ 2 ಪ್ರಮುಖ ವಿಚಾರಗಳು ನಡೀತಾ ಇವೆ. ಅವುಗಳ ಬಗ್ಗೆ ನೀವು ತಿಳಿಬೇಕಾಗುತ್ತೆ. ಇಲ್ದಿದ್ರೆ ಚಿನ್ನದ ಅಸಲಿ ಆಟ ನಿಮಗೆ ಅರ್ಥವಾಗೋದಿಲ್ಲ. ಅದರಲ್ಲಿ ಮುಖ್ಯವಾಗಿರೋದು ಅಮೆರಿಕದ ಡಾಲರ್ ಇಂಡೆಕ್ಸ್ ಮ್ಯಾಜಿಕ್. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ನಿಯಮವಿದೆ. ಯಾವಾಗ ಅಮೆರಿಕದ ಡಾಲರ್ ಬಲವಾಗುತ್ತಾ ಹೋಗುತ್ತೋ ಆಗ ಚಿನ್ನ ವೀಕ್ ಆಗ್ಲೇಬೇಕಾಗತ್ತೆ. ಕಳೆದ 1 ತಿಂಗಳಿಂದ ಅಮೆರಿಕದ ಆರ್ಥಿಕತೆ ಅನಿರೀಕ್ಷಿತವಾಗಿ ಚೇತರಿಸಿಕೊಂಡಿದೆ. ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನ ಕಡಿತ ಮಾಡೋದನ್ನ ನಿಲ್ಲಿಸಿದೆ ಅಥವಾ ನಿಧಾನಗೊಳಿಸಿದೆ. ಇದರಿಂದ ಏನಾಯ್ತು? ಪ್ರಪಂಚದ ದೊಡ್ಡ ದೊಡ್ಡ ಹೂಡಿಕೆದಾರರು ಚಿನ್ನದಲ್ಲಿ ಇಟ್ಟರೆ ಬಡ್ಡಿ ಬರಲ್ಲ, ಅದೇ ಅಮೆರಿಕದ ಬ್ಯಾಂಕ್ ಬಾಂಡ್ಗಳಲ್ಲಿ ಹಣವನ್ನ ಇಟ್ಟರೆ ಗ್ಯಾರಂಟಿ ಬಡ್ಡಿ ಬರುತ್ತೆ ಅಂತ ಚಿನ್ನ ಮಾರಿ ಡಾಲರ್ ಕಡೆಗೆ ಮುಖ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಡಾಲರ್ ಇಂಡೆಕ್ಸ್ 105 ಪಾಯಿಂಟ್ಸ್ ಗಳನ್ನ ದಾಟಿ ಮುನ್ನುಗ್ತಾ ಇದೆ. ಇದು ಚಿನ್ನದ ಪಾಲಿಗೆ ಮರಣ ಶಾಸನವಾಗಿದೆ. ಇನ್ನು ಎರಡನೆಯದಂತಂದ್ರೆ ಅದು ಚೀನಾದ ರಹಸ್ಯ ನಡೆ. ಇನ್ನೊಂದು ಶಾಕಿಂಗ್ ವಿಚಾರ ಏನಂದ್ರೆ ಚೀನಾ ಕಳೆದ 2 ವರ್ಷಗಳಿಂದ ಪ್ರಪಂಚದಲ್ಲಿ ಅತಿ ಹೆಚ್ಚು ಚಿನ್ನ ಕೊಳ್ತಾ ಇದ್ದಿದ್ದು ಚೀನಾ ದೇಶದ ಸೆಂಟ್ರಲ್ ಬ್ಯಾಂಕ್. ಅವರು ಎಷ್ಟರ ಮಟ್ಟಿಗೆ ಚಿನ್ನವನ್ನ ಕೊಂಡುಕೊಂಡಿದ್ದಾರೆ ಅಂತಂದ್ರೆ ಚಿನ್ನದ ಬೆಲೆ ಏರಲು ಅವರೇ ಪ್ರಮುಖ ಕಾರಣರಾಗಿದ್ರು. ಆದ್ರೆ ಫೆಬ್ರವರಿ 2026ರ ವರದಿಗಳ ಪ್ರಕಾರ ಚೀನಾ ಕಳೆದ 2 ತಿಂಗಳಿಂದ ಚಿನ್ನ ಕೊಳ್ಳುವುದನ್ನ ಸಂಪೂರ್ಣವಾಗಿ ನಿಲ್ಲಿಸಿದೆ. ಚೀನಾದ ಆರ್ಥಿಕ ಈಗ ಸಂಕಷ್ಟದಲ್ಲಿದೆ. ಅವರ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಬಿದ್ದು ಹೋಗಿದೆ. ಹೀಗಾಗಿ ಅವರ ಹತ್ರ ಚಿನ್ನ ಕೊಳ್ಳಲು ಹಣದ ಕೊರತೆ ಎದುರಾಗಿದೆ. ಮಾರ್ಕೆಟ್ ಅಲ್ಲಿ ಅತಿ ದೊಡ್ಡ ಖರೀದಿದಾರನಿ ಹೀಗೆ ಸುಮ್ಮನೆ ಕೊಡುತ್ತೆ ಬೆಳೆ ಬೀಳದೆ ಇರೋದಿಲ್ವಾ? ಇನ್ನು 3ನೇ ಕಾರಣ ಏನಂದ್ರೆ ಭಾರತದ ಆಮದು ಸುಂಕದ ಲೆಕ್ಕಾಚಾರ. ಈಗ ನಮ್ಮ ಭಾರತ ವಿಚಾರಕ್ಕೆ ಬರೋದಾದ್ರೆ ಚಿನ್ನದ ಬೆಲೆ ಇಳಿಯಲು ನಮ್ಮ ಕೇಂದ್ರ ಸರ್ಕಾರದ ಒಂದು ನಿಲುವು ಕೂಡ ಪ್ರಮುಖ ಕಾರಣ ಅಂತ ಹೇಳಬಹುದು. ಬಜೆಟ್ ನಂತರದ ದಿನಗಳಲ್ಲಿ ಚಿನ್ನದ ಮೇಲಿನ ಆಮದು ಸುಂಕವನ್ನ ತಗ್ಗಿಸುವ ಚರ್ಚೆಗಳು ಕೂಡ ನಡೀತಾ ಇವೆ. ಒಂದ್ ವೇಳೆ ಸ್ಮಗ್ಲಿಂಗ್ ತಡೆಯಲು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಏನಾದ್ರೂ ದಿಢೀರ್ ಅಂತ ಡ್ಯೂಟಿ ಕಟ್ ಮಾಡಿದ್ರೆ ಭಾರತೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಇನ್ನಷ್ಟು ಅಂದ್ರೆ 10 ಗ್ರಾಂ ಚಿನ್ನ 3,000 ರಿಂದ 4,000 ರೂಪಾಯಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಇದು ಚಿನ್ನ ಕೊಳ್ಳುವವರಿಗೆ ಸಿಹಿ ಸುದ್ದಿ ಆದ್ರೆ ಈಗಾಗಲೇ ಹೂಡಿಕೆ ಮಾಡಿರುವವರಿಗೆ ಕಹಿ ಸುದ್ದಿಯಾಗಬಹುದು. ಇನ್ನು 4ನೇದು ಬುಲ್ ಟ್ರ್ಯಾಪ್. ಒಂದು ಎಚ್ಚರಿಕೆಯ ಮಾತಿದೆ. ಮಾರ್ಕೆಟ್ ಎಕ್ಸ್ಪರ್ಟ್ ಗಳು ಇದನ್ನ ಕರಡಿ ಕುಣಿತ ಅಂತಿದ್ರು. ಕೆಲವರು ಇದೊಂದು ಟ್ರ್ಯಾಪ್ ಇರಬಹುದು ಅಂತಿದ್ದಾರೆ. ಅಂದ್ರೆ ಬೆಲೆ ಇಳಿದಿದೆ ಅಂತ ಎಲ್ಲರೂ ಕೂಡ ಚಿನ್ನವನ್ನ ಮಾರಾಟ ಮಾಡಿ ಓಡಿ ಹೋದ್ಮೇಲೆ ದೊಡ್ಡ ಕುಳಗಳು ಕಡಿಮೆ ಬೆಲೆಗೆ ಎಲ್ಲವನ್ನ ಬಾಚಿಕೊಂಡು ಮತ್ತೆ ರೇಟ್ ಏರಿಸುವ ತಂತ್ರಗಾರಿಕೆ ಕೂಡ ಇದಾಗಿರಬಹುದು. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ಪ್ಯಾನಿಕ್ ಆಗಿ ಮಾರಬೇಡಿ, ಆತುರ ಪಟ್ಟುಕೊಳ್ಳಬೇಡಿ. ಸದ್ಯಕ್ಕೆ ವೇಟ್ ಅಂಡ್ ವಾಚ್ ಮಾಡೋದೇ ಜಾಣತನ. ಹಾಗಾದ್ರೆ ಮುಂದಿನ ವಾರ ಚಿನ್ನದ ನಡೆ ಹೇಗಿರುತ್ತೆ? ಸೋಮವಾರದ ಮಾರುಕಟ್ಟೆ ಓಪನಿಂಗ್ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗಿರುತ್ತೆ. ಅಲ್ಲಿಯವರೆಗೂ ನಿಮ್ಮ ಬಳಿ ಹಣವನ್ನ ರೆಡಿ ಇಟ್ಕೊಳ್ಳಿ. ಆದ್ರೆ ಮಾರುಕಟ್ಟೆಗೆ ಇಳಿಯುವ ಮುನ್ನ 2 ಬಾರಿ ಯೋಚನೆ ಮಾಡಿ ನೋಡಿ. ಒಟ್ಟಿನಲ್ಲಿ 2026ರ ಆರಂಭದಲ್ಲಿ ಅಬ್ಬರಿಸಿದ್ದಂತಹ ಚಿನ್ನ ಈಗ ತಣ್ಣಗಾಗ್ತಾ ಇದೆ. ರಷ್ಯಾ ಮತ್ತು ಅಮೆರಿಕ ಆಟದಲ್ಲಿ ಚಿನ್ನದ ಮಾರುಕಟ್ಟೆ ಅಲ್ಗಾಡ್ತಾ ಇದೆ. ಈ ಇಳಿಕೆ ಆಭರಣ ಪ್ರಿಯರಿಗೆ ಖುಷಿಯನ್ನು ತಂದಿದ್ರು ಕೂಡ ಈಗಾಗಲೇ ದುಬಾರಿ ಬೆಲೆಗೆ ಕೊಂಡವರಿಗೆ ಶಾಕ್ ನೀಡಿದೆ. ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಏನೇ ಬದಲಾವಣೆಯಾದ್ರೂ ನಾನು ನಿಮ್ಗೆ ಅಪ್ಡೇಟ್ ಅನ್ನ ಮಾಡ್ತೀನಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.